ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ಭೂಮಿಗೆ ಕಾವಲುಗಾರನಾಗಿ ಭೂಮಿ ಮನೆ ಮುಂದೆ ಹೊರಗಡೆ ಕೂತಿರ್ತಾನೆ. ಆಗ ಸತ್ಯಣ್ಣ ಹೇಳ್ತಾರೆ, ಇದಕ್ಕೆ ಕಣ ಅಜಿತ ನಾನು ಹೇಳಿದ್ದು, ಭೂಮಿಗೆ ನಿನಗೆ ಭೂಮಿ ಮೇಲೆ ಪ್ರೀತಿ ಇದೆ ಅಂತ. ಭೂಮಿನ ಬಿಟ್ಟಿರೋಕ್ಕೆ ನಿನಗೆ ಕಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತು ಕಣೋ. ಸತ್ಯಣ್ಣ, ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನೀವು ಯಾವುದಕ್ಕೂ ಸಂಬಂಧ ಕಟ್ಟಿ ಮಾತಾಡಬೇಡ್ರಿ, ಅದು ತಪ್ಪು. ನನಗೆ ಅವಳ ಮೇಲಿರೋದು ಕಾಳಜಿ ಬಿಟ್ಟು ಬೇರೇನೂ ಇಲ್ಲ. ನಾನು ಅವಳನ್ನು ಕೇರ್ ಮಾಡ್ತೀನಿ ಅಷ್ಟೇ. ಇದು ನನ್ನ ಕರ್ತವ್ಯ, ಇದನ್ನು ನಾನು ಮಾಡಲೇಬೇಕು ಅಂತ ಅಜಿತ್ ಹೇಳ್ತಾನೆ. ಹೌದಪ್ಪ, ಹೌದು, ಇದನ್ನೆಲ್ಲ ನಾನೀಗ ನಂಬಬೇಕು. ಸರಿನಪ್ಪ, ಆಯಿತು, ನೀನು ಹೇಳೋದನ್ನೆಲ್ಲ ನಂಬ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಈ ಕಡೆ ಅಪ್ಪು ಮತ್ತು ಮನಸ್ವಿನಿ ಇಬ್ಬರು ಮಾತಾಡ್ತಾ ಕೂತಿರ್ತಾರೆ. ನಾನು ನಿನ್ನನ್ನು ಮುಂಚೆನೇ ನೋಡಿದ್ದಿದ್ರೆ ನನಗೆ ಈ ಫೀಲಿಂಗ್ ಬರ್ತಾ ಇತ್ತೋ ಇಲ್ಲ ಗೊತ್ತಿಲ್ಲ. ನೀನು ಇವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಒಳ್ಳೆಯದೇ ಆಯಿತು. ನೀನು ಈ ಮಗಳು ಮನೆ ಮಗಳು ಅಂತ ಕೇಳಿ ನನಗೆ ತುಂಬ ಖುಷಿ ಆಯಿತು ಗೊತ್ತಾ. ನೀನು ಈ ರೀತಿ ಎಲ್ಲ ಇರಬಾರ್ದು. ನೀನು ಇನ್ನೂ ಚೆನ್ನಾಗಿ ಬದಲಾಗಬೇಕು, ಚೆನ್ನಾಗಿರಬೇಕು. ನಾನು ನಿನ್ನನ್ನು ಪಾರ್ಲರಿಗೆ ಕರ್ಕೊಂಡು ಹೋಗ್ತೀನಿ, ಚೆನ್ನಾಗಿ ಮೇಕಪ್ ಮಾಡಿಸ್ತೀನಿ, ನೀನು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿರಬೇಕು ಅಂತ ಅಂಜು ಮನಸ್ವಿನಿಗೆ ಹೇಳ್ತಾ ಇರ್ತಾಳೆ. ಏನು ಹೇಳ್ತಾ ಇದ್ದೀರಾ ನೀವು? ಎಲ್ಲರೂ ನನ್ನನ್ನು ಆಡ್ಕೊಳ್ಳೋದಕ್ಕೆ ಶುರು ಮಾಡೋದಿಲ್ವಾ? ಇಷ್ಟು ದಿನ ಅನಾಥೆಯಾಗಿ ಎಲ್ಲೋ ಇದ್ಲು, ಈಗ ಈ ಮನೆಗೆ ಬಂದು ಇವಳು ಈ ಮನೆ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ಹೇಗೆಲ್ಲ ಮೆರಿತಾ ಇದ್ದಾಳೆ ನೋಡು ಅಂತ ಆಡ್ಕೊಳಲ್ವಾ? ಅಯ್ಯೋ, ಯಾಕೆ ಇವ್ರ ಬಗ್ಗೆ ತಲೆ ಕೆಡ್ಸ್ಕೊತೀರಾ? ಕೆಲವರು ಹುರ್ಕೋಬೋದಷ್ಟೇ, ಹುರ್ಕೊಳ್ಳೋರೆಲ್ಲ ಹುರ್ಕೊಳ್ಳಿ ಬಿಡಿ ಅಂತ ಅಪೇಕ್ಷೆ ಹೇಳ್ತಾಳೆ. ನೀವು ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಅಂತ ಮನಸ್ವಿನಿಗೆ ಹೇಳ್ತಾ ಇರಬೇಕಾದ್ರೇ ಅಲ್ಲಿಗೆ ಅಂಜನ ಬರ್ತಾಳೆ. ಅಪ್ಪು ಈ ಮಾತನ್ನ ಯಾರಿಗೆ ಹೇಳ್ತಾ ಇದೀಯ ನೀನು? ಯಾರಿಗೆ ಹೇಳ್ತಾ ಇದೀಯಾ ಅಂತ ಕೇಳಿದಾಗ, ನಾನು ಯಾರಿಗೆ ಹೇಳ್ತೆ? ನಾನು ಯಾರಿಗೂ ಹೇಳಿಲ್ಲ, ನಾನು ಕ್ಯಾಶುಯಲ್ ಆಗಿ ಮಾತಾಡಿದೆ. ಇವಳು ಬಂದಮೇಲೆ ನೀನು ಇವಳ ಜೊತೆನೇ ಇದ್ದು ಇವಳನ್ನೇ ಹೊತ್ಕೊಂಡು ಮೆರೆಸ್ತಾ ಇದೆಯಲ್ಲ, ಯಾಕೆ ಅಂತ ಅಂಜನ ಕೇಳ್ತಾಳೆ. ಯಾಕೆ ಅಂತಂದರೆ ಇವಳು ಈ ಮನೆ ಮಗಳು ಅಂತೇಳಿ ಅಪೇಕ್ಷೆ ಹೇಳ್ತಾಳೆ. ನೀನು ಹೇಗೋ ಹಾಗೆ ಇವಳು ಕೂಡ ನನಗೆ, ಇದರಲ್ಲೇನಿದೆ ಅಂತ ಅಪೇಕ್ಷೆ ಹೇಳ್ತಿರ್ಬೇಕಾದ್ರೇ ಪಕ್ಷನ ಬದಲಾಯಿಸಿದೆಯಲ್ಲ, ನಿನ್ನ ನಾಚಿಕೆ ಆಗಲ್ವಾ? ನಿನಗೇನು ಅನ್ನಿಸ್ತಾ ಇಲ್ವಾ ಅಂತ ಅಂಜನ ಬೈತಾ ಇರ್ತಾಳೆ. ನಾನು ಯಾವ ಪಕ್ಷನೂ ಬದಲಾಯಿಸಿಲ್ಲ, ನಾನು ಮೊದಲೇ ಹೇಗಿದ್ನೋ ಈಗಲೂ ಹಾಗೇ ಇದ್ದೀನಿ. ನೀನು ನನ್ನನ್ನು ತಪ್ಪಾಗಿ ತಿಳ್ಕೊತ ಇದೀಯ ಅಂಜು ಅಂತ ಅಪೇಕ್ಷೆ ಹೇಳ್ತಾಳೆ. ಇದು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅಂಜನ ಹೇಳ್ತಾಳೆ. ಅಂಜು, ನೀನೇನಾದರೂ ಅನ್ಕೋ, ನನಗೆ ನೀನು ಒಂದೇ ಇವಳು ಒಂದೇ ಹೇಳ್ತಾಳೆ. ಸಾಧ್ಯನೇ ಇಲ್ಲ, ಇವಳು ನಾನು ಒಂದೇ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಅಂಜನ ಕೋಪ ಮಾಡ್ಕೊತಾಳೆ. ನೀನು ನನ್ನ ಜೊತೆ ಇರೋದೇ ಬೇಡ, ನಾನು ಸವಾಸಕ್ಕೆ ಬರಬೇಡ ಅಂತ ಅಂಜನ ಹೇಳಿದಾಗ, ಸರಿ ಬಿಡು ಆಯಿತು, ನಾನು ನಿನ್ನ ಜೊತೆಗಿರಲ್ಲ, ನಿನ್ನ ಹತ್ರ ಬರಲ್ಲ, ಐ ಹೇಟ್ ಯು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅಂಜನ ತುಂಬ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅಶ್ವಿನಿ, ನೀವು ಯಾಕೆ ಈ ಥರ ಎಲ್ಲ ಮಾತಾಡಿದ್ರೆ ನೋಡಿ, ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳಿ ಅಶ್ವಿನಿ ನಾಟಕ ಮಾಡೋಕ್ಕೆ ಶುರು ಮಾಡ್ತಾಳೆ. ಇನ್ನೊಂದು ಕಡೆ ಶ್ರಾವಣ್ ಅಶ್ವಿನಿ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ರೂಮ್ ತೋರಿಸಿ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ರೂಮ್ ಒಳಗೆ ಕರ್ಕೊಂಬರ್ತಾರೆ. ಯಾಕಪ್ಪ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಾ? ನನಗೆ ಇವಾಗ ನೀವು ಸಿಕ್ಕಿದ್ದೀರಾ, ಪ್ರತಿ ಕ್ಷಣನೂ ನಾನು ನಿಮ್ಮನ್ನೇ ನೋಡಬೇಕು ಅಂತ ಆಸೆ ಪಡ್ತೀನಿ, ಆದರೆ ನೀವ್ಯಾಕಪ್ಪ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀರಾ ಅಂತ ಅಶ್ವಿನಿ ಹೇಳ್ತಾಳೆ. ಮಗಳೇ, ನಿನಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿದ್ದೀನಿ, ಇರು ನಿನ್ನ ಕಟ್ಟಿರೋ ಬಟ್ಟೆನ ಬಿಚ್ತೀನಿ. ಅಶ್ವಿನಿ ಕಣ್ಣಿಗೆ ಕಟ್ಟಿರೋ ಬಟ್ಟೆನ ಬಿಚ್ಚಿ, ನೋಡು ಮಗಳೇ. ಅಶ್ವಿನಿ ಎಲ್ಲ ನೋಡಿ, ಏನಪ್ಪ ಇದು ಜಾತ್ರೆ ಸೆಟ್ ಮಾಡ್ದಂಗೆ ಮಾಡಿದಾರಲ್ಲ, ಇಲ್ಲಿ ಹೆಂಗಪ್ಪ ನಾನು ಇರಲಿ ಅಂತ ಅಶ್ವಿನಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಮಗಳೇ, ರೂಮ್ ಇಷ್ಟ ಆಯ್ತಾ? ಇದು ನಿಂದೆ ರೂಮು ಅಂತ ಶ್ರವಣ್ ಹೇಳ್ತಾರೆ. ಅಪ್ಪ ಏನಪ್ಪ ಇದು ಅಂತ ಅಶ್ವಿನಿ ಕೋಪ ಮಾಡ್ಕೊತಿರ್ಬೇಕಾದ್ರೆ, ಮಗಳೇ ಇದು ನಿನಗೆ ಅಮ್ಮ, ನಿನ್ನ ರೂಮೇ, ನಿನಗೋಸ್ಕರನೇ ಇದೆಲ್ಲ ಡೆಕೋರೇಷನ್ ಮಾಡಿರೋದು, ನಾವು ಮಾಡಿರೋ ಡೆಕೋರೇಷನ್ ಎಲ್ಲ ನಿಂಗೆ ಇಷ್ಟ ಆಯ್ತಮ್ಮ ಅಂತ ಶ್ರವಣ್ ಕೇಳ್ತಾ ಇರ್ತಾರೆ. ಅಪ್ಪ, ಹೀಗೆ ಮುಂಚೆ ಕಣ್ ಕಟ್ಟಿದ್ರಿ, ಇವಾಗ ನನ್ನ ಬಾಯಿನೇ ಕಟ್ಬಿಟ್ಟಿದ್ದೀರಪ್ಪ, ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನನ್ನಂತ ಅನಾಥೆಗೆ ಇಷ್ಟೆಲ್ಲ ಸೌಕರ್ಯ ಮಾಡಿಕೊಡ್ತಾ ಇದ್ದೀರಾ ನೀವು ಅಂತ ಅಶ್ವಿನಿ ಹೊಗಳಕ್ಕೆ ಶುರು ಮಾಡ್ತಾಳೆ. ಆಗ ಅಜ್ಜಿ, ನೋಡು ಮನಸ್ವಿನಿ, ನಿನ್ನ ಬಾಯಲ್ಲಿ ಈ ಥರ ಮಾತೆಲ್ಲ ಬರಬಾರ್ದು, ನೀನು ಈಗ ಈ ಮನೆ ಮಗಳು ಅಂತ ಅಜ್ಜಿ ಹೇಳ್ತಾರೆ. ಇದನ್ನೆಲ್ಲ ನೋಡಿ ದೇವಯ್ಯನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಅಶ್ವಿನಿ ಶ್ರವಣ ಹತ್ರ, ಪಾಪ ನನಗೆ ದೇವರು ಒಂದು ಕೊಟ್ಟ, ಇನ್ನೊಂದು ಯಾಕೆ ಕೊಡಲಿಲ್ಲ ಪಾಪ ಅಂತ ಶ್ರವಣ ಹತ್ರ ಹೇಳ್ತಾ ಇರ್ತಾಳೆ. ಏನು ಬೇಕು ಮಗಳೇ, ನಿನಗೆ ಏನು ಬೇಕು ಹೇಳು, ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿನಗೆ ನಾನು ಅದನ್ನು ತಂದೆ ಕೊಡ್ತೀನಿ, ಹೇಳು ಮಗಳೇ ಅಂತ ಶ್ರವಣ್ ಹೇಳ್ತಾರೆ. ಅಪ್ಪ, ನನಗೆ ಅಮ್ಮ ಬೇಕಪ್ಪ, ನೀವು ಸಿಕ್ಕ ಹಾಗೆ ನನಗೆ ಅಮ್ಮನೂ ಸಿಗಬೇಕು ಅಂತ ಮನಸ್ವಿನಿ ಹೇಳ್ತಾಳೆ. ಆಗ ಶ್ರವಣ್, ನೀನು ಸಿಕ್ಕ ಹಾಗೆ ನಿಮ್ಮ ಅಮ್ಮನೂ ಸಿಗ್ತಾಳೆ ಮಗಳೇ, ನಾನು ಅವಳನ್ನ ತುಂಬ ಹುಡುಕ್ತಾ ಇದ್ದೀನಿ, ಒಂದಲ್ಲ ಒಂದಿನ ಅವಳು ಸಿಗ್ತಾಳೆ ಅಂತ ಶ್ರವಣ್ ಹೇಳ್ತಾರೆ. ಈ ಕಡೆ ದೇವಯ್ಯನಿ ಈ ಅಶ್ವಿನಿ ಆ್ಯಕ್ಟಿಂಗ್ ಎಲ್ಲ ನೋಡಿಬಿಟ್ಟು, ಅಬ್ಬಾ ಇವಳೇನು ತಲೆ ಮೇಲೆ ಐಸಿಡು ಅಂದರೆ ಮಂಜುಗಡ್ಡೆನೇ ತೊಗೊಂಬಂದು ಇಡ್ತಾ ಇದ್ದಾಳಲ್ಲ ಅಂತ ದೇವಯ್ಯನಿ ಅನ್ಕೊತಾ ಇರ್ತಾಳೆ. ಆಗ ದೇವಯ್ಯನಿ, ನೋಡಮ್ಮ ಅಶ್ವಿನಿ, ಮನಸ್ವಿನಿ, ನೀನು ಈಗ ಹೇಗೆ ನಿಮ್ಮಪ್ಪ ನೀನು ಒಂದಾಗಿದ್ದೀರೋ ಹಾಗೆ ನಿಮ್ಮಮ್ಮನೂ ನಿಮ್ಮ ಜೊತೆ ಬಂದು ಒಂದಾಗೋ ಕಾಲ ಬಂದೇ ಬರುತ್ತೆ, ಅದನ್ನು ನೀವೆಲ್ಲ ಖುಷಿಯಾಗಿರೋ ಕಾಲ ಬಂದೇ ಬರುತ್ತೆ, ಅದನ್ನೆಲ್ಲ ನೋಡಿ ನಾವು ಖುಷಿ ಪಡ್ತೀವಿ ಅಂತ ಹೇಳ್ತಾಳೆ. ಆಗ ಶ್ರವಣ್ ಇದ್ಕಿದ್ದಂಗೆ, ಮಗಳೇ ನನಗೊಂದು ಅನುಮಾನ ಮಗಳೇ ಅಂತ ಹೇಳ್ತಾರೆ. ಅನುಮಾನ ಅಂದ ತಕ್ಷಣ ದೇವಯಾನಿ ಮತ್ತು ಅಶ್ವಿನಿ ಗಾಬರಿ ಆಗ್ಬಿಡ್ತಾರೆ, ಹಾಗೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಕಾವಲು ಕಾಯ್ತಾ ಇರ್ತಾರೆ.
ಸತ್ಯಣ್ಣಗೆ ನಿದ್ದೆ ತಡೆಯೋಕ್ಕಾಗ್ತಾ ಇರಲ್ಲ. ಹಾಗೆ ಕೈ ಅಡ್ಡ ಹಿಡ್ಕೊಂಡು ಹಾಗೆ ಚೇರ್ ಮೇಲೆ ಮಲಗಿರ್ತಾರೆ. ಸತ್ಯಣ್ಣ ನಿಮಗೆ ನಿದ್ದೆ ತಡೆಯೋಕ್ಕಾಗ್ತಾ ಇಲ್ಲ ಅಂದರೆ ಹೋಗಿ ಮಲ್ಕೊಳ್ಳಿ ಸತ್ಯಣ್ಣ ಅಂತ ಅಜಿತ್ ಹೇಳ್ತಾನೆ. ಯಾಕೆ ಸತ್ಯಣ್ಣ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದಾಗ, ಇಲ್ಲಪ್ಪ ಇಲ್ಲ, ಅದೇಗಾಗುತ್ತೆ, ಅದೇಗೆ ಸಾಧ್ಯ, ನೀನು ಇಲ್ಲಿ ಈ ರೀತಿ ಕೂತ್ಕೊಂಡು ನನಗೆ ಹೋಗಿ ಮಲ್ಕೊ ಅಂದ್ರೆ ಹೇಗಪ್ಪ ನಾನು ಮಲ್ಗೋದು, ಅದಾಗದೇ ಇರೋ ಮಾತು. ನನಗೆ ಗೊತ್ತು ಕಣ ಅಜಿತ, ನೀನು ಯಾಕೆ ಹೀಗೆ ಆಡ್ತಾ ಇದೆಯಾ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತೆಲ್ಲ ನನಗೆ ಗೊತ್ತು ಅಂತಂದಾಗ, ಅಜಿತ್ ನೀನು ಬ್ರಹ್ಮಚಾರಿ, ನಿನಗೆ ಇದೆಲ್ಲ ಗೊತ್ತಾಗುತ್ತೆ. ಹೌದಪ್ಪ ನಾನು ಬ್ರಹ್ಮಚಾರಿನೇ. ಆಗ ಅನಾರ್ಧನು ಕೂಡ ಒಬ್ಬ ಬ್ರಹ್ಮಚಾರಿನೇ, ಅವನು ನಿನ್ನಾಗೆ ಫಿಟ್ಟಿಂಗ್ ಇಡ್ತಾ ಇದ್ದ ಅಂತೇಳಿ ಇಬ್ಬರು ಮಾತಾಡ್ತಾ ಇರ್ತಾರೆ. ಈ ಕಡೆ ಸತ್ಯ ಅವರು ಚಳಿ ನಡ್ಗೋಕ್ಕಾಗ್ತಾ ಇಲ್ಲ ಅಂತೇಳಿ, ನಾನು ತಡೆಯೋಕ್ಕಾಗ್ತಾ ಇಲ್ಲಪ್ಪ ಈ ಚಳಿ, ಈ ಸೊಳ್ಳೆ ಕಾಟಗಳು ಬೇರೆ ಅಂತೇಳಿ ಇಬ್ಬರು ನಿದ್ದೆ ಮಾಡದೆ ಮಾತಾಡ್ತಾನೆ ಇರ್ತಾರೆ. ಅಲ್ಲ ಕಣ ಅಜಿತ, ನೀನು ಒಳಗೆ ಆರಾಮಾಗಿ ಬೆಚ್ಚಗೆ ಮಲಗಿದ್ರೆ ಏನಾಗ್ತಾ ಇತ್ತು, ಅದು ಇದು ಅಂತ ಕತೆ ಹೊಡ್ಕೊಂಡು ಹೊರ ಕರ್ಕೊಂಬಂದ್ಬಿಟ್ಟಲ್ಲ, ನನ್ನನ್ನು ನಿನ್ನ ಜೊತೆಯಲ್ಲಿ ಆಚೆ ಕೂತ್ಕೊಳ್ಳೋಕೆ ಮಾಡಿದೆ, ಏನಾಗಿದೆಯೋ ನಿನಗೆ ಅಂತ ಕೇಳ್ತಾ ಇರ್ತಾರೆ. ಅಜಿತ್ಗೆ ಭೂಮಿ ಮೇಲೆ ಪ್ರೀತಿ ಇದೆ ಅಂತ, ಕಾಳಜಿ ಅಲ್ಲ ಅದು ಪ್ರೀತಿ ಅಂತ ಅರ್ಥ ಮಾಡ್ಸೋಕ್ಕೋಸ್ಕರ ಈ ಥರ ಎಲ್ಲ ಮಾತಾಡ್ತಾ ಇರ್ತಾರೆ ಸತ್ಯಣ್ಣ. ಆದರೆ ಅಜಿತ್ ಮಾತ್ರ ಒಪ್ಕೊಳ್ಳೋದಕ್ಕೆ ರೆಡಿನೇ ಇರೋದಿಲ್ಲ. ನನಗೆ ಭೂಮಿ ಮೇಲಿರೋದು ಪ್ರೀತಿ ಅಲ್ಲ ಕಾಳಜಿ ಅಂತ ಅಂದ್ಕೊಂಡಿರ್ತಾನೆ. ಇವರಿಬ್ಬರು ಕಷ್ಟಪಡ್ತಾ ಇರೋದು ನೋಡಿ ಭೂಮಿ ಇವರಿಬ್ಬರಿಗೂ ಟೀ ಮಾಡ್ಕೊಂಬಂದು ತಗೊಂಡು ಕೊಟ್ಟು, ಸಾಹೇಬ್ರೆ ಟೀ ತಗೊಳ್ಳಿ ಕುಡೀರಿ, ತುಂಬ ಚಳಿ ಇದೆ ಅಂತೇಳಿ. ಆಗ ಅಜಿತ್, ಭೂಮಿ ನೀನು ಮಲಗಿಲ್ವಾ, ಮಲ್ಕೋ ಅಂದರೆ ಮಲ್ಕೊಂಡೇ ಇಲ್ವಲ್ಲ ನೀನು, ಟೀ ಮಾಡ್ಕೊತ ಕೂತಿದ್ಯಾ ಅಂತಾನೆ. ಸಾಹೇಬ್ರೆ ನೀವು ನನಗೋಸ್ಕರ ಇಲ್ಲಿ ಕಾವಲು ಕಾಯ್ತಾ ಇದ್ದೀರಾ, ನಾನೇಗೆ ಅಲ್ಲಿ ಒಳಗೆ ನೆಮ್ಮದಿಯಾಗಿ ಮಲಗಲಿ, ನಮ್ಮನೆ ಮುಂದೆ ಬಂದು ಚಳಿಲಿ ಕೂತಿದ್ದೀರಾ ಅಂದಮೇಲೆ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ಸಾಹೇಬ್ರೆ. ಇದನ್ನು ನೋಡಿ ಸತ್ಯಣ್ಣ, ಪ್ರೀತಿಯಪ್ಪ ಇದು, ಪ್ರೀತಿ ಇದ್ರೇನೆ ಹಿಂಗೆಲ್ಲ ಮಾಡೋದು ಅಂತ ಹೇಳ್ತಾರೆ. ಆಗ ಭೂಮಿ ಶಾಕಲ್ಲಿ ತಿರುಗಿ ನೋಡ್ತಾಳೆ. ಆಗ ಅಜಿತ್, ಅವರೆಲ್ಲ ಒಂಥರ ನಾರದ ಇದ್ದಂಗೆ, ಅವ್ರ ಮಾತಿನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಬೇಡ ಭೂಮಿ ಅಂತ ಹೇಳ್ತಾರೆ. ನಮಗೂ ಸ್ವಲ್ಪ ಟೀನ ಹಾಗೆ ಒಯ್ದುಬಿಟ್ರೆ ಅದನ್ನು ಕುಡ್ಕೊಂಡು ನಾವು ಆರಾಮಾಗಿ ಮಲ್ಕೊತೀವಿ ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಭೂಮಿ, ತಗೊಳ್ಳಿ ಸತ್ಯಣ್ಣ ನಿಮಗೂ ಟೀ ತಂದಿದ್ದೀನಿ ಅಂತ ಟೀ ಕೊಡ್ತಾರೆ. ನೀವಿಬ್ಬರು ಯಾವಾಗಲೂ ಇದೇ ಥರ ಖುಷಿಯಾಗಿರಬೇಕು, ನೀವಿಬ್ಬರು ಯಾವಾಗಲೂ ಹೀಗೆ ಚೆನ್ನಾಗಿರಬೇಕು ಅಂತ ಸತ್ಯಣ್ಣ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.